ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮನುಷ್ಯ ಹೆಚ್ಚು ಭೌತಿಕ ಪ್ರಪಂಚಕ್ಕೆ ಅಂಟಿಕೊಳ್ಳದೆ ಯಾರೂ ಇರದ ಮತ್ತೆ ಹಿಂತಿರುಗಿ ಬಾರದ ಭಗವಾನ್ ಮಹಾವಿಷ್ಣುವಿನ ಸನ್ನಿಧಾನವನ್ನ ತಲುಪಬೇಕು ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಸದಸ್ಯೆ ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಪುಷ್ಪಲತಾ ವಿಜಯ್ ತಿಳಿಸಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗದ 4ನೇ ಶ್ಲೋಕದ ಪಠಣ ಅರ್ಥ ವ್ಯಾಖ್ಯಾನ ಮಾಡುತ್ತಾ ಮಾತನಾಡಿದರು. ಸತ್ಸಂಗದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ನಂಜಮ್ಮ ಕೆಂಚಪ್ಪ, ಎಂ ಲಕ್ಷ್ಮೀದೇವಮ್ಮ, ಸೋಮಗುದ್ದು ಸಿದ್ದಮ್ಮ, ಯತೀಶ್ ಎಂ ಸಿದ್ದಾಪುರ, ಸರಸ್ವತಿ ಸುನಿತಾ, ಗೋಪಾಲಕೃಷ್ಣ ಮಾಕಂಸ್, ಲಕ್ಷ್ಮೀ ಬಾಲಾಜಿ, ನೇತ್ರ ಮಂಜುನಾಥ್, ಪ್ರಮೀಳಾ ಜಗದೀಶ್, ಪ್ರೇಮ ಅನಸೂಯ, ರಾಘವೇಂದ್ರ, ಗೀತಾ ಸುಂದರೇಶ್, ದೀಕ್ಷಿತ್ ಹಾಜರಿದ್ದರು. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಗವದ್ಗೀತೆಯ 15ನೇ ಅಧ್ಯಾಯ ಪಂಚದಶೋಧ್ಯಾಯದ ಅಂದರೆ ಇದು ಪುರುಷೋತ್ತಮ ಯೋಗದ 3 ಶ್ಲೋಕಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು 4ನೇ ಶ್ಲೋಕದ ಬಗ್ಗೆ ಫಸ್ಟ್ ಹೇಳ್ಕೊಡ್ತೀನಿ, ಆಮೇಲೆ ಅದರ ಸರಳ ಅನುವಾದವನ್ನು ಹೇಳ್ತೀನಿ. ततः पदं तत्परिमार्गितव्यं ततः पदं तत्परिमार्गितव्यै ततः पदं भूयः यस्मिन् गता न निवर्तन्ति भूयः